ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಚಲನೆ ಮತ್ತು ಚಲನೆಯ ಪ್ರಕಾರಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ಏಕ ಸಮಾನ ಚಲನೆ ಮತ್ತು ನೈಕ ಸಮಾನ ಚಲನೆ. ಏಕ ಸಮಾನ ಚಲನೆ ಅಂತಂದ್ರೆ ಸಮಾನ ಕಾಲಾವಧಿಯಲ್ಲಿ, ಅಂದ್ರೆ ಯಾವುದೇ ಒಂದು ವಸ್ತು ಸಮಾನ ಕಾಲಾವಧಿಯಲ್ಲಿ ಸಮಾನ ಅಂತರ ಕ್ರಮಿಸುತ್ತಿದ್ದರೆ ಆ ವಸ್ತುವಿನ ಚಲನೆಗೆ ಏಕ ಸಮಾನ ಚಲನೆ ಎನ್ನುತ್ತಾರೆ. ಇನ್ನು ನೈಕ ಸಮಾನ ಚಲನೆ ಅಂದರೆ ಯಾವುದೇ ಒಂದು ವಸ್ತುವು ಸಮಾನ ಕಾಲಾವಧಿಯಲ್ಲಿ ಅಸಮಾನ ಅಂತರ ಕ್ರಮಿಸುತ್ತಿದ್ದರೆ ಅದಕ್ಕೆ ನೈಕ ಸಮಾನ ಚಲನೆ ಎನ್ನುತ್ತಾರೆ. ಇಂದು ನಾವು ವ್ಯುತ್ಕರ್ಷ ಎಂದರೇನು, ಇದರ ಸೂತ್ರ, ಇದರ ಮೂಲಮಾನ, ಇದರ ಪ್ರಕಾರಗಳು ಈ ಕುರಿತು ಅಭ್ಯಾಸವನ್ನ ಮಾಡೋಣ. ಈಗ ಮೊದಲು ನೋಡಿ, ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಪ್ರಯೋಗ ಹೀಗಿದೆ. ಒಂದು ಪ್ಲಾಸ್ಟಿಕ್ ಪೈಪ್ ಅನ್ನು ತೆಗೆದುಕೊಂಡು ಭೂಮಿಗೆ ಓರೆಯಾಗಿ ಇಡಬೇಕು. ಈ ಪ್ಲಾಸ್ಟಿಕ್ ಪೈಪ್ ಮೇಲಿಂದ ಒಂದು ಚೆಂಡನ್ನು ಕೆಳಗೆ ಬಿಟ್ಟಾಗ ಈ ಚೆಂಡು ಹೀಗೆ ಉರುಳುತ್ತಾ ಉರುಳುತ್ತಾ ಭೂಮಿಗೆ ಬರುತ್ತದೆ. ಇಲ್ಲಿ ಈ ಚೆಂಡಿನಲ್ಲಿಯ ವೇಗದಲ್ಲಿ ಆಗಿರತಕ್ಕಂಥ ಬದಲಾವಣೆಯನ್ನು ನಿರೀಕ್ಷಿಸಬೇಕು. ಇದನ್ನು ನಿರೀಕ್ಷಿಸಿದಾಗ ಮೊದಲು ಚೆಂಡಿನ ವೇಗ ಕಡಿಮೆ ಇರುತ್ತದೆ, ಮಧ್ಯದಲ್ಲಿ ಹೆಚ್ಚು, ನಂತರ ಹೆಚ್ಚು ಆಗುತ್ತಾ ಅದು ಇಲ್ಲಿ ಬಂದುಕೊಳ್ಳುತ್ತದೆ. ಅಂದರೆ ಇಲ್ಲಿ ಇರ್ತಕ್ಕಂಥ ಚೆಂಡಿನ ವೇಗ ಮೇಲಿನಿಂದ ಕೆಳಗೆ ಬರುವಾಗ ಒಂದೇ ರೀತಿಯಾದಂತಹ ವೇಗ ಇದರಲ್ಲಿ ಕಂಡು ಬರುವುದಿಲ್ಲ, ವೇಗದಲ್ಲಿ ಬದಲಾವಣೆ ನಮಗೆ ಕಂಡು ಬರುತ್ತದೆ. ಇನ್ನೊಂದು ಉದಾಹರಣೆ ನೋಡಿ, ನೀವು ಚಿಕ್ಕವರಿರುವಾಗ ಜಾರು ಬಂಡೆಯ ಮೇಲೆ ಆಡಿರಬಹುದು. ಆ ಜಾರು ಬಂಡೆಯ ಮೇಲೆ ಮೇಲಿನಿಂದ ಕೆಳಗೆ ಜಡಿದು ಬರುವಾಗ ಆರಂಭದಲ್ಲಿ ವೇಗ ಕಡಿಮೆ ಇರುತ್ತದೆ, ಮಧ್ಯದಲ್ಲಿ ವೇಗ ಹೆಚ್ಚು, ಕೊನೆಗೆ ಕಡಿಮೆಯಾಗಿ ನಾವು ಕೆಳಗೆ ಬೀಳುತ್ತೇವೆ, ಅಪ್ಪಳಿಸುತ್ತೇವೆ. ಅಂದರೆ ಇಲ್ಲಿ ವೇಗದಲ್ಲಿ ಬದಲಾವಣೆ ಆಗಿರುವುದು ಸಹಿತ ಈ ಜಾರು ಬಂಡೆಯ ಮೇಲೆ ಜಾರುವಾಗ ನಮಗೆ ಅನುಭವಕ್ಕೆ ಬರುತ್ತದೆ. ಇಲ್ಲಿ ವೇಗದಲ್ಲಿ ಏನು ಬದಲಾವಣೆ ಆಗುತ್ತದೆ, ಆ ವೇಗ ಕಡಿಮೆಯಿಂದ ಹೆಚ್ಚುತ್ತಾ ಅಥವಾ ಹೆಚ್ಚು ಕಡಿಮೆ ಹೆಚ್ಚು ಏನೇ ಇರಲಿ, ವೇಗದಲ್ಲಿ ಬದಲಾವಣೆ ಆಗಿರುತ್ತದೆಯೋ ಆ ಒಂದು ಬದಲಾವಣೆಗೆ ನಾವು ವ್ಯುತ್ಕರ್ಷ ಸೇರಬೇಕು. ಅಂದರೆ ಆ ಬದಲಾವಣೆಯ ದರ ಏನಿದೆ, ವಿಶಿಷ್ಟ ಸಮಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನಿದೆ, ಆ ಬದಲಾವಣೆಯ ದರಕ್ಕೆ ನಾವು ವ್ಯುತ್ಕರ್ಷ ಅಂತೇಳಿ ಕರೆಯಬೇಕು. ಈಗ ನಾವು ಆ ವ್ಯುತ್ಕರ್ಷದ ವ್ಯಾಖ್ಯಾನ ಹೀಗೆ ಬರೆಯಬಹುದು. ವೇಗದ ಬದಲಾವಣೆಯ ದರಕ್ಕೆ ವ್ಯುತ್ಕರ್ಷ ಎನ್ನುತ್ತಾರೆ. ಅಂದರೆ ನಾವು ಶಾಬ್ದಿಕ ಸ್ವರೂಪದಲ್ಲಿ ಈ ರೀತಿ ವ್ಯಾಖ್ಯಾನ ಬರೆಯುವುದು. ಇದನ್ನೇ ಶಾಬ್ದಿಕ ಸ್ವರೂಪದ ಸೂತ್ರವನ್ನು ನೋಡಿ, ವ್ಯುತ್ಕರ್ಷ = ವೇಗದಲ್ಲಿಯ ಬದಲಾವಣೆ ಅಪಾನ್ ಕಾಲಾವಧಿ. ಇಲ್ಲಿ ವೇಗದಲ್ಲಿಯ ಬದಲಾವಣೆ ಅಂದ್ರೆ ಏನು? ಇಲ್ಲಿ ಒಂದು ಉದಾಹರಣೆ ನೋಡಿ, ಇಲ್ಲಿ ಎ ಸ್ಥಾನ, ಒಂದು ಬಿ ಸ್ಥಾನ ಇದೆ ಹಾಗೂ ಒಂದು ಸಿ ಸ್ಥಾನ ಇದೆ. ಇಲ್ಲಿ ಒಂದು ವಾಹನವು ಎ ಸ್ಥಾನದಿಂದ 20 ಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ ಎ ದಿಂದ ಬಿ ವರೆಗೆ ಬಂದು ಮುಟ್ಟಿತು. ಬಿ ದಿಂದ ಸಿಗೆ 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬಂದು ಮುಟ್ಟಿತು. ಈ ಎ ಆರಂಭ ಸ್ಥಾನ, ಇದು ಸಿ ಅಂತಿಮ ಸ್ಥಾನ. ಈ ಎ ಸ್ಥಾನದಿಂದ ಬಿ ಸ್ಥಾನಕ್ಕೆ ಮುಟ್ಟಲು ಅದಕ್ಕೆ 10 ಸೆಕೆಂಡ್ ವೇಳೆ ತೆಗೆಯಿತು. ಅಂದರೆ ವೇಗದಲ್ಲಿಯ ಬದಲಾವಣೆ, ಆರಂಭದಲ್ಲಿ ವೇಗ 20 ಮೀಟರ್ ಪರ್ ಸೆಕೆಂಡ್ ಇತ್ತು, ಕೊನೆಯಲ್ಲಿ 50 ಮೀಟರ್ ಸೆಕೆಂಡ್ ಆಗಿದೆ. ಅಂದ್ರೆ ಇಲ್ಲಿ ಆಗಿರ್ತಕ್ಕಂಥ ವೇಗದ ಬದಲಾವಣೆ ಎಷ್ಟು ತೆಗಿಬೇಕಾದ್ರೆ
ನಾವು ಕೊನೆಯ ವೇಗ ಅಂತಿಮ ವೇಗದಲ್ಲಿ ಈ ಆರಂಭ ವೇಗವನ್ನ ಕಳೆದಾಗ ಈ ವೇಗದಲ್ಲಿ ಆಗಿರತಕ್ಕಂಥ ಬದಲಾವಣೆ ನಮಗೆ ಸಿಗುತ್ತದೆ. ಅಂದರೆ ಇದನ್ನು ಹೀಗೆ ಬರೆಯಬಹುದು. ಇಲ್ಲಿ ನೋಡಿ, ವಿಭಕ್ತಶ ಈಕ್ವಲ್ ಟು ವೇಗದಲ್ಲಿಯ ಬದಲಾವಣೆಯನ್ನ ತೆಗೆಯಲು ಯಾವಾಗಲೂ ನಾವು ಅಂತಿಮ ವೇಗ ಉಣೆ ಆರಂಭ ವೇಗ ಡಿವೈಡೆಡ್ ಬೈ ಇದು ಕಾಲಾವಧಿ ಏನಿದೆ ಟಿ. ಇದನ್ನೇ ನಾವು ಈ ರೀತಿಯಾಗಿ ಬರೆಯಬಹುದು. ವಿಭಕ್ತಶಕ್ಕೆ ಇಂಗ್ಲಿಷದ ಎರಡನೇ ಲಿಪಿ ಎ ಅಕ್ಷರವನ್ನು ಉಪಯೋಗ ಮಾಡ್ತಾರೆ. ಏಕೆಂದರೆ ಆಕ್ಸಲರೇಷನ್ ಎ ಈಕ್ವಲ್ ಟು ಅಂತಿಮ ವೇಗ ಫಿ, ಅಂತಿಮ ವೇಗವನ್ನ ಫಿ ಅಕ್ಷರದಿಂದ ಸೂಚಿಸುತ್ತಾರೆ, ಮೈನಸ್ ಆರಂಭ ವೇಗವನ್ನ ಯು ಅಕ್ಷರದಿಂದ ಸೂಚಿಸುತ್ತಾರೆ, ಡಿವೈಡೆಡ್ ಬೈ ಟಿ. ಇದು ವಿಭಕ್ತಶ ಸೂತ್ರವಾಗಿದೆ. ಇಲ್ಲಿ ಆರಂಭದ ವೇಗ ಯು, ಅಂತಿಮ ವೇಗ ಫಿ, ಫಿ ಮೈನಸ್ ಯು. ಯಾವಾಗಲೂ ನಾವು ವೇಗದಲ್ಲಿಯ ಬದಲಾವಣೆಯನ್ನು ತೆಗೆಯಬೇಕಾದ್ರೆ ಅಂತಿಮ ವೇಗದಲ್ಲಿ ಆರಂಭದ ವೇಗವನ್ನ ಕಳೆದಾಗ ಮಾತ್ರ ನಮಗೆ ವಿಭಕ್ತಶ ಸಿಗುತ್ತದೆ, ಅದು ವೇಗದಲ್ಲಿಯ ಬದಲಾವಣೆ ಸಿಗುತ್ತದೆ. ಈಗ ನೋಡಿ, ಈ ವಿಭಕ್ತಶದ ಮೂಲಮಾನವೇನು? ಇಲ್ಲಿ ವೇಗದಲ್ಲಿಯ ಬದಲಾವಣೆ ಅಂದ್ರೆ ವೇಗದ ಮೂಲಮಾನ SI ಪದ್ಧತಿಯಲ್ಲಿ ಮೀಟರ್ ಪರ್ ಸೆಕೆಂಡ್ ಇದೆ. ಇನ್ನು ಸಮಯದ ಮೂಲಮಾನ, ಕಾಲಾವಧಿಯ ಮೂಲಮಾನ ಸೆಕೆಂಡ್ ಇದೆ. ಅಂದ್ರೆ ಇದನ್ನೇ ಈ ರೀತಿಯಾಗಿ ಬರೆಯಬೇಕು. ಮೀಟರ್ ಪರ್ ಸೆಕೆಂಡ್ ಅಪಾನ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಇದನ್ನೇ ಮುಂದುವರಿದಾಗ 1 ಅಪಾನ್ ಸೆಕೆಂಡ್ ಆಗುತ್ತದೆ. ಇಲ್ಲಿ ಮೀಟರ್ ಇಂಟು 1 ಮೀಟರ್, ಸೆಕೆಂಡ್ ಇಂಟು ಸೆಕೆಂಡ್, ಸೆಕೆಂಡ್ ಸ್ಕ್ವೇರ್. ಇದನ್ನು ಹೀಗೆ ಬರೆಯುತ್ತದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು SI ಪದ್ಧತಿಯ ಮೂಲಮಾನ. SI ಪದ್ಧತಿಯ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನ ಸೀಜಸ್ ಪದ್ಧತಿಯಲ್ಲಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ರೀತಿಯಾಗಿ ಇದನ್ನು ವಿಭಕ್ತಶವನ್ನ ಅಳೆಯುತ್ತಾರೆ. ಈಗ ನಾವು ವಿಭಕ್ತಶದ ಪ್ರಕಾರಗಳನ್ನು ನೋಡೋಣ. ಈ ವಿಭಕ್ತಶದ ಪ್ರಕಾರಗಳನ್ನು ತಿಳಿದುಕೊಳ್ಳಲು ಇಲ್ಲಿ ಒಂದು ಕೋಷ್ಟಕವನ್ನು ಕೊಡಲಾಗಿದೆ. ಆ ಕೋಷ್ಟಕದಲ್ಲಿ ಒಂದು ವಾಹನವು ಎಷ್ಟು ಸಮಯದಲ್ಲಿ ಎಷ್ಟು ವೇಗದಿಂದ ಹೋಗುತ್ತದೆ ಎಂಬುದನ್ನು ತೋರಿಸಲಾಗಿದೆ. ಇಲ್ಲಿ ನೋಡಿ, ಕಾಲಾವಧಿ ಸೆಕೆಂಡಿನಲ್ಲಿ ಡಿವೈಡೆಡ್ ಬೈ ವೇಗ ಮೀಟರ್ ಪರ್ ಸೆಕೆಂಡು. 0 ಸೆಕೆಂಡ್ನಲ್ಲಿ 0 ಮೀಟರ್ ಪರ್ 0 ಮೀಟರ್, 1ನೇ ಸೆಕೆಂಡ್ನಲ್ಲಿ 20 ಮೀಟರ್, 2ನೇ ಸೆಕೆಂಡ್ನಲ್ಲಿ 40 ಮೀಟರ್, 3ನೇ ಸೆಕೆಂಡ್ನಲ್ಲಿ 60 ಮೀಟರ್, 4ನೇ ಸೆಕೆಂಡ್ನಲ್ಲಿ 80 ಮೀಟರ್, 5ನೇ ಸೆಕೆಂಡ್ನಲ್ಲಿ 100 ಮೀಟರ್. ಹೀಗೆ ಗಾಳಿಯ ವೇಗವಿದೆ. ಈಗ ನಾವು ಯಾವುದೇ ಎರಡು ವೇಗಗಳನ್ನು ತೆಗೆದುಕೊಳ್ಳಿ. ಇಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಇಂದ 100 ಮೀಟರ್ ಪರ್ ಸೆಕೆಂಡ್ ಹೀಗೆ ತೆಗೆದುಕೊಂಡಾಗ ನಾವು ಇದನ್ನ ಅಂತಿಮ ವೇಗ ತಿಳಿದುಕೊಳ್ಳಬೇಕು. ನಾವು ತೆಗೆದುಕೊಂಡದ್ದು ಇದು ಆರಂಭದ ವೇಗ ಯು, ಇದು ಅಂತಿಮ ವೇಗ ವಿ. ಇಲ್ಲಿ ನಾವು ವಿಭಕ್ತಶ ಸೂತ್ರವನ್ನು ಉಪಯೋಗಿಸಿ ಈ ಗಾಳಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಗಾಳಿಯಲ್ಲಿರ್ತಕ್ಕಂಥ ವಿಭಕ್ತಶವನ್ನು ತೆಗೆಯೋಣ. ಎ ಈಕ್ವಲ್ ಟು ಫಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಇಲ್ಲಿ ಫಿ 100 ಇದೆ, ಮೈನಸ್ ಯು 20 ಇದೆ. ಇನ್ನು ಕಾಲಾವಧಿ ನೋಡಿ, ಇಲ್ಲಿ 100 ವೇಗ 5 ಸೆಕೆಂಡ್ ಇದೆ, 21 ಸೆಕೆಂಡ್ ಇದೆ. T2 ಇದು T1, 5ರಲ್ಲಿ 1 ತೆಗೆದಾಗ 4, 100ರಲ್ಲಿ 20 ತೆಗೆದಾಗ 50 ಅಥವಾ 4 ಬರೋಬರಿ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಬೇರೆ ವೇಗವನ್ನು ತೆಗೆದುಕೊಳ್ಳಿ. ಇಲ್ಲಿ ಅಂತಿಮ ವೇಗ v ಈಕ್ವಲ್ ಟು 80, ಆರಂಭದ ವೇಗ u ಈಕ್ವಲ್ ಟು 0. ಬೆಲೆ ತುಂಬೋಣ. 80 ಮೈನಸ್ 0 ಡಿವೈಡೆಡ್ ವೇಳೆ ನೋಡಿ, 4ರಲ್ಲಿ ಚಿಹ್ನೆ ತೆಗೆದಾಗ 4, 80 ಅಪಾನ್ 4 ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ. 0 ಅಪಾನ್ 20 ಹಾಗೂ 60. ಇಲ್ಲಿ ನೋಡಿ, ಅಂತಿಮ ವೇಗ 60, ಆರಂಭದ ವೇಗ 20,
60 ಮೈನಸ್ 20 ಡಿವೈಡೆಡ್ ಬೈ ವೇಳೆ ನೋಡಿ 3ರಲ್ಲಿ 1 ತೆಗೆದಾಗ 2, 60ರಲ್ಲಿ 20 ತೆಗೆದಾಗ 40 ಅಪಾನ್ 2 ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಗಾಳಿಯಲ್ಲಿ ಆಗಿರ್ತಕ್ಕಂಥ ವೇಗದಲ್ಲಿ ಬದಲಾವಣೆ ಅಥವಾ ಗಾಳಿಯಲ್ಲಿ ಇರತಕ್ಕಂಥ ವೇಗೋತ್ಕರ್ಷ ಸಮಾನ ಕಾಲಾವಧಿಯಲ್ಲಿ ಸಮಾನ ವೇಗೋತ್ಕರ್ಷ ನಮಗೆ ಕಂಡು ಬರ್ತದೆ. ಇಂಥ ವೇಗೋತ್ಕರ್ಷಕ್ಕೆ ಸಮಾನ ವೇಗೋತ್ಕರ್ಷ ಅಥವಾ ಏಕ ಸಮಾನ ವೇಗೋತ್ಕರ್ಷ ತಿಳಿಯಬೇಕು. ಅಂದ್ರೆ ಸಮಾನ ಕಾಲಾವಧಿಯಲ್ಲಿ ವೇಗದ ಬದಲಾವಣೆ ಸಮಾನ ಇದ್ದರೆ ಅಲ್ಲಿರ್ತಕ್ಕಂಥ ವೇಗೋತ್ಕರ್ಷ ಸಮಾನ ವೇಗೋತ್ಕರ್ಷ ಇರುತ್ತದೆ. ಇದರ ವ್ಯಾಖ್ಯೆ ಈಗ ಬರೆಯೋಣ. ಏಕ ಸಮಾನ ವೇಗೋತ್ಕರ್ಷ ಸಮಾನ ಕಾಲಾವಧಿಯಲ್ಲಿ ವೇಗದಲ್ಲಿ ಸಮಾನ ಬದಲಾವಣೆ ಆಗುತ್ತಿದ್ದರೆ ಅದಕ್ಕೆ ಸಮಾನ ಅಥವಾ ಏಕ ಸಮಾನ ವೇಗೋತ್ಕರ್ಷ ಎನ್ನುತ್ತಾರೆ. ಇನ್ನು ನೈಕ ಸಮಾನ ವೇಗೋತ್ಕರ್ಷ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೋಷ್ಟಕವನ್ನು ನೋಡಿ. ಇಲ್ಲಿ ಯಾವುದೇ ಆದರೂ ವೇಗವನ್ನು ತೆಗೆದುಕೊಳ್ಳಿ. ಅಂತಿಮ ವೇಗ 80 ಮೈನಸ್ ಆರಂಭದ ವೇಗ 10 ಡಿವೈಡ್ ಬೈ 4ರಲ್ಲಿ 1 ತೆಗೆದಾಗ 3, 80ರಲ್ಲಿ 10 70 ಅಪಾನ್ 3, 3 6, 3 9, ಇದು ಅಂದಾಜು 23.3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಬೇರೆ ಯಾವ ವೇಗವನ್ನು ತೆಗೆದುಕೊಳ್ಳಿ. 100 ಮೈನಸ್ 70 ಡಿವೈಡೆಡ್ ಬೈ 5ರಲ್ಲಿ 3 ತೆಗೆದಾಗ 2, 100ರಲ್ಲಿ 70 ತೆಗೆದಾಗ 30 ಅಪಾನ್ 2, 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇಲ್ಲಿ ವೇಗದಲ್ಲಿ ಹೆಚ್ಚು ಕಡಿಮೆ ಇದೆ. ಸಮಾನ ಕಾಲಾವಧಿಯಲ್ಲಿ ಅಸಮಾನ ವೇಗದಲ್ಲಿ ಅಸಮಾನ ಬದಲಾವಣೆ ಆಗುತ್ತಿದ್ದರೆ ಅದಕ್ಕೆ ನೈಕ ಸಮಾನ ವೇಗೋತ್ಕರ್ಷ ಎನ್ನುತ್ತಾರೆ. ಇದರ ವ್ಯಾಖ್ಯೆ ನೋಡಿ. ಸಮಾನ ಕಾಲಾವಧಿಯಲ್ಲಿ ವೇಗದಲ್ಲಿ ಅಸಮಾನ ಬದಲಾವಣೆ ಆಗುತ್ತಿದ್ದರೆ ಅದಕ್ಕೆ ನೈಕ ಸಮಾನ ವೇಗೋತ್ಕರ್ಷ ಎನ್ನುತ್ತಾರೆ. ಹೀಗೆ ವೇಗದ ಬದಲಾವಣೆಗೆ ಅನುಸಾರವಾಗಿ ಏಕ ಸಮಾನ ವೇಗೋತ್ಕರ್ಷ ಹಾಗೂ ನೈಕ ಸಮಾನ ವೇಗೋತ್ಕರ್ಷ ಈ 2 ಪ್ರಕಾರಗಳಿವೆ. ಸಮಾನ ಕಾಲಾವಧಿಯಲ್ಲಿ ವೇಗದಲ್ಲಿ ಸಮಾನ ಬದಲಾವಣೆ ಆಗುತ್ತಿದ್ದರೆ
ಅದಕ್ಕೆ ಸಮಾನ ಅಥವಾ ಏಕ ಸಮಾನ ವೇಗೋತ್ಕರ್ಷ ಎನ್ನುತ್ತಾರೆ. ಸಮಾನ ಕಾಲಾವಧಿಯಲ್ಲಿ ವೇಗದಲ್ಲಿ ಅಸಮಾನ ಬದಲಾವಣೆ ಆಗುತ್ತಿದ್ದರೆ ಅದಕ್ಕೆ ನೈಕ ಸಮಾನ ವೇಗೋತ್ಕರ್ಷ ಎನ್ನುತ್ತಾರೆ. ಇನ್ನು ಇದರಲ್ಲಿ ಧನ, ಋಣ ಮತ್ತು ಶೂನ್ಯ ವೇಗೋತ್ಕರ್ಷ ತಿಳಿದಿದೆ. ಧನ ವೇಗೋತ್ಕರ್ಷ ಅಂದರೆ ಏನು, ಋಣ ವೇಗೋತ್ಕರ್ಷ ಅಂದರೆ ಏನು ಹಾಗೂ ಶೂನ್ಯ ವೇಗೋತ್ಕರ್ಷ ಅಂದರೆ ಏನು ನೋಡೋಣ. ಇಲ್ಲಿ ನೋಡಿ, ಧನ ವೇಗೋತ್ಕರ್ಷ, ಋಣ ವೇಗೋತ್ಕರ್ಷ, ಶೂನ್ಯ ವೇಗೋತ್ಕರ್ಷ. ಯಾವುದಕ್ಕೆ ನಾವು ಧನ ವೇಗೋತ್ಕರ್ಷ ತಿಳಿಯಬೇಕು, ಋಣ ವೇಗೋತ್ಕರ್ಷ ತಿಳಿಯಬೇಕು ಹಾಗೂ ಶೂನ್ಯ ವೇಗೋತ್ಕರ್ಷ ತಿಳಿಯಬೇಕು. ಇಲ್ಲಿ ಉದಾಹರಣೆ ನೋಡಿ, ಒಂದು ಎ ಸ್ಥಾನ, ಇನ್ನೊಂದು ಬಿ ಸ್ಥಾನ. ಎ ಸ್ಥಾನದಿಂದ 25 ಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ ಒಂದು ವಾಹನ ಚಲಿಸುತ್ತದೆ. ಅಂತಿಮ ವೇಗ 50 ಮೀಟರ್ ಪರ್ ಸೆಕೆಂಡ್. ಈ ಎ ಸ್ಥಾನದಿಂದ ಬಿ ಸ್ಥಾನಕ್ಕೆ ಹೋಗಲು 5 ಸೆಕೆಂಡ್ಗಳು ತಗೊಳ್ಳುತ್ತದೆ. ಇಲ್ಲಿರ್ತಕ್ಕಂಥ ವೇಗೋತ್ಕರ್ಷ ನೋಡಿ, a = p - u / t. ಅಂತಿಮ ವೇಗ 50, ಆರಂಭದ ವೇಗ 25 / 5 50 25 upon 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದರೆ ಇಲ್ಲಿ ಗಾಡಿಯ ವೇಗ ಹೆಚ್ಚುತ್ತಾ ಹೋಗಿದೆ. ಎ ಸ್ಥಾನದಲ್ಲಿ 25 ಮೀಟರ್ ಪರ್ ಸೆಕೆಂಡ್ ಇದೆ ಅದರ ವೇಗ. ಬಿ ಸ್ಥಾನದಲ್ಲಿ ಬಂದಾಗ ಅದರ ಅಂತಿಮ ವೇಗ 50 ಮೀಟರ್ ಪರ್ ಸೆಕೆಂಡ್ ಇದೆ. ಆ ವೇಗ ಹೆಚ್ಚುತ್ತಾ ಹೋಗಿದೆ. ಅಲ್ಲಿ ಬಂದಿರತಕ್ಕಂಥ ಇಲ್ಲಿ ವೇಗೋತ್ಕರ್ಷ ಧನ ಇದೆ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಆದ್ದರಿಂದ ಇದಕ್ಕೆ ನಾವು ಧನ ವೇಗೋತ್ಕರ್ಷ ಅಂತ ಕರೀಬೇಕು. ಅಂದರೆ ಧನ ವೇಗೋತ್ಕರ್ಷ ಇದ್ದಾಗ ಯಾವಾಗಲೂ ವೇಗೋತ್ಕರ್ಷವು ವೇಗದ ದಿಶೆಯಲ್ಲಿ ಇರುತ್ತದೆ. ವೇಗ ಮತ್ತು ವೇಗೋತ್ಕರ್ಷದ ದಿಶೆ ಎರಡೂ ಒಂದೇ ಇದ್ದಾಗ ಅಲ್ಲಿ ಧನ ವೇಗೋತ್ಕರ್ಷ ನಿರ್ಮಾಣ ಆಗುತ್ತದೆ. ಇನ್ನು ಎರಡನೇದಾಗಿ ಋಣ ವೇಗೋತ್ಕರ್ಷ. ಈ ಋಣ ವೇಗೋತ್ಕರ್ಷ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಇಲ್ಲಿ ಎರಡು ಸ್ಥಾನ ಎ ಮತ್ತು ಬಿ. ಇಲ್ಲಿ ಎ ದಿಂದ ಗಾಡಿಯ ವೇಗ 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿ ಬಿಗೆ 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬಂದು ಮುಟ್ಟುತ್ತದೆ. ಇಲ್ಲಿ ಸಹಿತ 5 ಸೆಕೆಂಡ್ ವೇಳೆ ತಗೊಳ್ಳುತ್ತದೆ. ಇಲ್ಲಿ ನೋಡಿ, ವೇಗೋತ್ಕರ್ಷ a = p - u / t ಅಂತಿಮ ವೇಗ ಇಲ್ಲಿ 25 ಮೈನಸ್ ಆರಂಭದ ವೇಗ 50 / 5 50ರಲ್ಲಿ 20 -25 upon 5 -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಮೊದಲು 50 ಮೀಟರ್ ಪರ್ ಸೆಕೆಂಡ್ ವೇಗ ಇರತಕ್ಕಂಥ ವಾಹನ ಕೊನೆಗೆ 25 ಮೀಟರ್ ಪರ್ ಸೆಕೆಂಡ್ ಇದೆ. ಅಂದ್ರೆ ವೇಗ ಕಡಿಮೆ ಆಗುತ್ತಾ ಬಂದಿದೆ. ಆದ್ದರಿಂದ ಅಲ್ಲಿ ಇದರ ವೇಗೋತ್ಕರ್ಷ ಮೈನಸ್ ಇದೆ, -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಅಂದ್ರೆ ಇಲ್ಲಿ ಯಾವಾಗಲೂ ವೇಗೋತ್ಕರ್ಷ ವೇಗದ ವಿರುದ್ಧವಾಗಿ ಇರುತ್ತದೆ. ಇಲ್ಲಿ ವೇಗೋತ್ಕರ್ಷ ಮತ್ತು ವೇಗೋತ್ಕರ್ಷ ಈ ದಿಶೆಯಲ್ಲಿದ್ದರೆ ವೇಗ ಈ ದಿಶೆಯಲ್ಲಿ ಇರುತ್ತದೆ. ಇಲ್ಲಿ ವೇಗೋತ್ಕರ್ಷ ಮತ್ತು ವೇಗ ಎರಡು ಒಂದೇ ದಿಶೆಯಲ್ಲಿ ಇರುತ್ತವೆ. ಇನ್ನು ಶೂನ್ಯ ವೇಗೋತ್ಕರ್ಷ ಯಾವಾಗ ಆರಂಭ ವೇಗದಲ್ಲಿ ಗಾಡಿಯು ವಿರಾಮ ಸ್ಥಿತಿಯಲ್ಲಿದ್ದಾಗ, ಅಂತಿಮ ವೇಗದಲ್ಲಿ ಅಂತಿಮ ಸ್ಥಾನದಲ್ಲಿ ವಿರಾಮ ಸ್ಥಿತಿಯಲ್ಲಿದ್ದಾಗ ಆಗ ಅದರ ಅಲ್ಲಿರ್ತಕ್ಕಂಥ ವೇಗೋತ್ಕರ್ಷ ಶೂನ್ಯ ವೇಗೋತ್ಕರ್ಷ. ಆರಂಭ ಹಾಗೂ ಅಂತಿಮ ಸ್ಥಾನದಲ್ಲಿ ವಿರಾಮ ಸ್ಥಿತಿ ಇದ್ದರೆ ವಿರಾಮ ಸ್ಥಿತಿಯಲ್ಲಿ ಇರುತ್ತದೆ. ಅಂದರೆ ಇಲ್ಲಿ ಆರಂಭದ ವೇಗ ಮತ್ತು ಅಂತಿಮ ವೇಗ ಇವೆರಡೂ ಸಮಾನವಾಗಿರುತ್ತವೆ. ಮೊದಲು ನೋಡಿ, ಧನ ವೇಗೋತ್ಕರ್ಷದಲ್ಲಿ ಅಂತಿಮ ವೇಗ p > ಆರಂಭ ವೇಗ. ಅಂತಿಮ ವೇಗ ಆರಂಭ ವೇಗಕ್ಕಿಂತ ಹೆಚ್ಚಿರುತ್ತದೆ. ಇನ್ನು ಋಣ ವೇಗೋತ್ಕರ್ಷದಲ್ಲಿ ಅಂತಿಮ ವೇಗ ಆರಂಭ ವೇಗಕ್ಕಿಂತಲೂ ಕಡಿಮೆ ಇರುತ್ತದೆ.
ಶೂನ್ಯ ವೇಗೋತ್ಕರ್ಷದಲ್ಲಿ ಯಾಕಂದ್ರೆ ವಾಹನ ವಿರಾಮ ಸ್ಥಿತಿಯಲ್ಲಿ ಅಲ್ಲಿ ಯಾವುದೇ ರೀತಿಯಂತ ವೇಗ ಇಲ್ಲ ತಿಳ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ವಿರಾಮ ಸ್ಥಿತಿಯಲ್ಲಿ ಅಲ್ಲಿ ಅಂತಿಮ ವೇಗ ಹಾಗೂ ಆರಂಭ ವೇಗ ಎರಡೂ ಸಮಾನವಾಗಿರುತ್ತವೆ. ಆದ್ದರಿಂದ ಅದಕ್ಕೆ ನಾವು ಶೂನ್ಯ ವೇಗೋತ್ಕರ್ಷ ಅಂತ ಕರೆಯಬೇಕು. ಅಲ್ಲಿ ಅಂತಿಮ ವೇಗ ಮತ್ತು ಆರಂಭದ ವೇಗ ಎರಡೂ ಸಮಾನವಿರುತ್ತವೆ. ಅಂದ್ರೆ ವೇಗ ಸ್ಥಿರ ಇರುತ್ತದೆ, ಇಲ್ಲಿ ವೇಗ ಸ್ಥಿರ ಇರುತ್ತದೆ. ಆದ್ದರಿಂದ ಎಲ್ಲಿ ವೇಗ ಸ್ಥಿರ ಇರುತ್ತದೆಯೋ ಅದೇ ಆ ವೇಗಕ್ಕೆ ನಾವು ಶೂನ್ಯ ವೇಗೋತ್ಕರ್ಷ, ಅಂದ್ರೆ ವೇಗದಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಇರಬಾರದು. ಸ್ಥಿರ ಇದ್ದಾಗ ಅಲ್ಲಿರ್ತಕ್ಕಂಥ ವೇಗೋತ್ಕರ್ಷ ಅದಕ್ಕೆ ಶೂನ್ಯ ವೇಗೋತ್ಕರ್ಷ ಅಂತ ಹೇಳಿ ಕರೆಯಬೇಕು. ಇಲ್ಲಿ ಋಣ ವೇಗೋತ್ಕರ್ಷ ಏನಿದೆಯಲ್ಲ, ಈ ಋಣ ವೇಗೋತ್ಕರ್ಷಕ್ಕೆ ಇನ್ನೊಂದು ಶಬ್ದವಿದೆ, ಅದನ್ನು ನೋಡಿ. ಋಣ ವೇಗೋತ್ಕರ್ಷಕ್ಕೆ ವೇಗಾಪಕರ್ಷ ಅಥವಾ ಮಂದನ, ಇದಕ್ಕೆ ವೇಗಾಪಕರ್ಷ ಅಥವಾ ಮಂದನ ಅಂತ ಕರೀತಾರೆ. ಈಗಾಗಲೇ ನೋಡಿದ್ದೇವೆ ನೀವು. ಏಕೆಂದ್ರೆ ಇದರಲ್ಲಿ ಈ ಋಣ ವೇಗೋತ್ಕರ್ಷದಲ್ಲಿ ವೇಗವು ಕಡಿಮೆ ಆಗುತ್ತಾ ಬರುತ್ತದೆ. ಹೇಗೆ ಇಲ್ಲಿ ನೋಡಿ, ಇನ್ನೊಂದು ಉದಾಹರಣೆ. ಇಲ್ಲಿ ಎ ಸ್ಥಾನದಿಂದ ಇಲ್ಲಿ ಬಿ ಸ್ಥಾನ, ಇಲ್ಲಿ 20 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಇದು 60 ಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ. ಇಲ್ಲಿ a p - u / t, ಇದಕ್ಕೆ 10 ಸೆಕೆಂಡ್ಗಳು ತಗೊಳ್ಳುತ್ತವೆ ತಿಳಿದಿದೆ. p 20 ಮೀಟರ್ ಪರ್ ಸೆಕೆಂಡ್, u 60 / 10 60ರಲ್ಲಿ 20 ಇದ್ದಾಗ -40/10 -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದರೆ ಇಲ್ಲಿ 1 ಸೆಕೆಂಡಿಗೆ 4 ಮೀಟರ್ದಷ್ಟು ವೇಗ ಕಡಿಮೆ ಆಗುತ್ತಾ ಬಂದಿದೆ. ಆದ್ದರಿಂದ ಇದು ಋಣ ವೇಗೋತ್ಕರ್ಷ. ಇದಕ್ಕೆ ನಾವು ವೇಗಾಪಕರ್ಷ ಅಥವಾ ಮಂದನ ಅಂತೇಳಿ ಕರೆಯಬೇಕು. ಧನ ವೇಗೋತ್ಕರ್ಷದಲ್ಲಿ ವೇಗವು ಹೆಚ್ಚುತ್ತಾ ಸೆಕೆಂಡಿಗೆ ಹೆಚ್ಚುತ್ತಾ ಹೋಗುತ್ತದೆ, ಆದರೆ ಇಲ್ಲಿ ಕಡಿಮೆ ಆಗುತ್ತಾ ಬರುತ್ತದೆ. ಈಗ ನೋಡಿ, ಇಲ್ಲಿ 60 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಆರಂಭದಲ್ಲಿ ಇದೆ, ಕೊನೆಗೆ 20 ಮೀಟರ್ ಪರ್ ಸೆಕೆಂಡಿಗೆ ಬಂದಿದೆ. ಅಂದ್ರೆ ಇಲ್ಲಿ ಸೆಕೆಂಡಿಗೆ 4 ಮೀಟರ್ ಕಡಿಮೆ ಆಗುತ್ತಾ ಬಂದಿದೆ. ಈಗ 60 ಇದೆ, ಇಲ್ಲಿ ಟೋಟಲ್ 10 ಸೆಕೆಂಡ್, 10 ಭಾಗ ಮಾಡೋಣ. ಒಂದನೇ ಸೆಕೆಂಡ್, ಇದು ಎರಡನೇ ಸೆಕೆಂಡ್, 3, 4, 5, 6, 7, 8, 9, ಇದು 15 ಸೆಕೆಂಡಿಗೆ. ಇಲ್ಲಿ 0, 1, 2, 3, 4, 5, 6, 7, 8, 9, 10 ಸೆಕೆಂಡಿಗೆ ಈ ರೀತಿಯಾಗಿ ಗಾಡಿ ಚಲಿಸುತ್ತದೆ. ಈಗ ನೋಡಿ, 60 ಸೆಕೆಂಡ್, 60 ಮೀಟರ್ ಪರ್ ಸೆಕೆಂಡ್. ಈಗ ಸೆಕೆಂಡಿಗೆ 4 ಮೀಟರ್ ಕಡಿಮೆ ಆಗುತ್ತದೆ. ಅಂದ್ರೆ ಇಲ್ಲಿ 4 ಕಡಿಮೆಯಾಗಿ ಇಲ್ಲಿ 56 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಮುಂದೆ 4 ಕಡಿಮೆ ಮಾಡಿ 52 ಮೀಟರ್ ಪರ್ ಸೆಕೆಂಡ್. ಮುಂದೆ 48 ಮೀಟರ್ ಪರ್ ಸೆಕೆಂಡ್. ಆನಂತರ 44 ಮೀಟರ್ ಪರ್ ಸೆಕೆಂಡ್. ಆನಂತರ 40 ಮೀಟರ್ ಪರ್ ಸೆಕೆಂಡ್. ಆನಂತರ 4 ಕಡಿಮೆ ಮಾಡಿ 36 ಮೀಟರ್ ಪರ್ ಸೆಕೆಂಡ್. ಆನಂತರ 32 ಮೀಟರ್ ಪರ್ ಸೆಕೆಂಡ್. ಆನಂತರ 28 ಮೀಟರ್ ಪರ್ ಸೆಕೆಂಡ್. ಆನಂತರ 24 ಮೀಟರ್ ಪರ್ ಸೆಕೆಂಡ್. ಆನಂತರ 20. ಹೀಗೆ ಸೆಕೆಂಡಿಗೆ 4 ಮೀಟರ್ ಅಷ್ಟು ವೇಗ ಕಡಿಮೆ ಆಗುತ್ತಾ ಬಂದಿದೆ. ಇಂಥ ವೇಗಕ್ಕೆ ನಾವು ಋಣ ವೇಗೋತ್ಕರ್ಷ ಅಥವಾ ಇದಕ್ಕೆ ಇನ್ನೊಂದು ಹೆಸರು ವೇಗಾಪಕರ್ಷ ಅಥವಾ ಮಂದನ ಅಂತ ಹೇಳಿ ಕರೆಯುತ್ತಾರೆ. ಈ ರೀತಿಯಾಗಿ ನಾವು ಇವತ್ತು ವೇಗೋತ್ಕರ್ಷ ಈ ಕುರಿತು ಅಭ್ಯಾಸವನ್ನ ಮಾಡಿದ್ದೇವೆ. ನಾಳೆ ದಿವಸ ಏಕ ಸಮಾನ ಚಲನೆಗಾಗಿ ಅಂತರ ಅವಧಿ ಈಗಾಗಲೇ ನೋಡಿದ್ದೇವೆ, ಅದನ್ನ ಆಲೇಖದ ಮುಖಾಂತರ ನಾವು ಅಭ್ಯಾಸವನ್ನ ಮಾಡೋಣ. ಧನ್ಯವಾದಗಳು.